ಬ್ರೋ, ಜಿಮ್ ಮೆಂಬರ್ಶಿಪ್ಗೆ ಹಣ ಇಲ್ಲ ಅಥವಾ ಕಾಲೇಜ್ ಕೋಚಿಂಗ್ ಶಾಲೆಯ ಚಕ್ರಿಯಲ್ಲಿ ಟೈಮ್ವೇ ಸಿಗೋದಿಲ್ಲ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ಇದರ ಅರ್ಥ ಇದು ಅಲ್ಲ ನೀನು ನಿನ್ನ ಡ್ರೀಮ್ ಬಾಡಿ ಬಿಲ್ಡ್ ಮಾಡೋಕ್ಕಾಗೋದಿಲ್ಲ ಅಂತ. ಸತ್ಯ ಹೇಳಬೇಕಂದ್ರೆ ಮನೆಯಲ್ಲೇ ಜೀರೋ ಇಕ್ವಿಪ್ಮೆಂಟ್ನಿಂದಲೇ ನೀನು ಮಸಲ್ಸ್ ಗ್ರೋ ಮಾಡಬಹುದು. ಈ ವಿಡಿಯೋದಲ್ಲಿ ನಿನಗೆ ಸಿಗುತ್ತೆ ಫುಲ್ ಹೋಮ್ ವರ್ಕೌಟ್ ಪ್ಲಾನ್. ವಾರ್ಮ್ ಅಪ್ನಿಂದ ಹಿಡಿದು ಚೆಸ್ಟ್, ಬ್ಯಾಕ್, ಆರ್ಮ್ಸ್, ಲೆಗ್ಸ್ ಮತ್ತು ಆಬ್ಸ್ ತನಕ. ಜೊತೆಗೆ ಬಜೆಟ್ ಫ್ರೆಂಡ್ಲಿ ಡಯಟ್ ಟಿಪ್ಸ್. ಅದು ನಿನ್ನ ರಿಸಲ್ಟ್ಗಳನ್ನು ಬೂಸ್ಟ್ ಮಾಡ್ತದೆ. ಅಂತ್ಯವರೆಗೂ ಜೊತೆಗೆ ಇರು. ವರ್ಕೌಟ್ ಶುರು ಮಾಡೋಕೆ ಮುಂಚೆ ಒಂದು ಚಿಕ್ಕ ಸ್ಟೆಪ್ ಇದೆ, ಅದನ್ನು ಸ್ಕಿಪ್ ಮಾಡಬೇಡ. ಅದೇ ವಾರ್ಮ್ ಅಪ್. ಬ್ರೋ, ಈ 3 to 5 ನಿಮಿಷ ನಿನ್ನ ಬಾಡಿಯನ್ನು ವರ್ಕೌಟ್ಗೆ ಪ್ರಿಪೇರ್ ಮಾಡ್ತದೆ ಮತ್ತು ಇಂಜುರೀಸ್ ತಪ್ಪಿಸುತ್ತದೆ. ಸಿಂಪಲ್ ಸ್ಟೆಪ್ಸ್ ಮಾಡಬೇಕು. ಜಂಪಿಂಗ್ ಜಾಕ್ಸ್ 30 ಸೆಕೆಂಡ್ಸ್, ಹೈ ನೀಸ್ 30 ಸೆಕೆಂಡ್ಸ್, ಆರ್ಮ್ ಸರ್ಕಲ್ಸ್ 20 ಸೆಕೆಂಡ್ಸ್, ಫಾರ್ವರ್ಡ್ ಮತ್ತು 20 ಸೆಕೆಂಡ್ಸ್ ಬ್ಯಾಕ್ವರ್ಡ್. ಸ್ಪಾಟ್ ಜಾಗಿಂಗ್ 1 ನಿಮಿಷ. ಇಷ್ಟೇ ಸಾಕು. ಇದರ ನಂತರ ನಿನ್ನ ಬಾಡಿ ಹೀಟ್ ಆಗತ್ತೆ ಮತ್ತು ನೀನು ರೆಡಿ ಆಗ್ತೀಯ ಇಂಟೆನ್ಸ್ ವರ್ಕೌಟ್ಗೆ. ಚಲೋ ಬ್ರೋ, ಈಗ ಶುರು ಮಾಡೋಣ ಮೇನ್ ವರ್ಕೌಟ್, ಚೆಸ್ಟ್. ಜಿಮ್ನಲ್ಲಿ ನೀನು ಬೆಂಚ್ ಪ್ರೆಸ್ ಮಾಡೋವರನ್ನು ನೋಡ್ತೀಯ, ಆದರೆ ಮನೆಯಲ್ಲಿ ಬಾಡಿ ವೆಯ್ಟ್ನಿಂದಲೇ ಅದೇ ಮಸಲ್ಸ್ ಟ್ರೈನ್ ಮಾಡಬಹುದು. ಚೆಸ್ಟ್ಗೆ ಬೆಸ್ಟ್ ಎಕ್ಸಸೈಸ್ ಪುಷಪ್ಸ್ ಮತ್ತು ಅವುಗಳ ವೇರಿಯೇಷನ್ಸ್. ಒಂದು ನಾರ್ಮಲ್ ಪುಷಪ್ಸ್, ಕೈ ಶೋಲ್ಡರ್ ವಿತ್ ನಲ್ಲಿ ಇಟ್ಟುಕೋ. ಬಾಡಿ ಸ್ಟ್ರೇಟ್ ಲೈನ್ ಅಲ್ಲಿ ಇರಬೇಕು, ಹಿಪ್ಸ್ ಮೇಲೆ ಅಥವಾ ಕೆಳಗೆ ಇರಬಾರದು. ಇದು ಚೆಸ್ಟ್ ನ ಮೇನ್ ಏರಿಯಾವನ್ನು ಟಾರ್ಗೆಟ್ ಮಾಡ್ತದೆ ಮತ್ತು ಬೇಸಿಕ್ ಸ್ಟ್ರೆಂತ್ ಬಿಲ್ಡ್ ಮಾಡ್ತದೆ. 3 ಸೆಟ್ 12 to 15 reps. ಇನ್ಕ್ಲೈನ್ಡ್ ಪುಷಪ್ಸ್ ಬಿಗಿನರ್ಗಳಿಗೆ ಸೂಟಬಲ್. ಟೇಬಲ್ ಅಥವಾ ಚೇರ್ ಮೇಲೆ ಕೈ ಇಟ್ಟು ಮಾಡಿ. ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಫಾರ್ಮ್ ಸರಿಯಾಗಿ ಕಲಿಯಬಹುದು. 3 ಸೆಟ್ 12 to 15 reps. 3 ಡಿಕ್ಲೈನ್ ಪುಷಪ್ಸ್. ಪಾದಗಳನ್ನು ಚೇರ್, ಸೋಫಾ ಮೇಲೆ ಇಟ್ಟು ಕೈ ನೆಲದ ಮೇಲೆ. ಇದು ಅಪರ್ ಚೆಸ್ಟ್ಗೆ ವರ್ಕ್ ಮಾಡುತ್ತದೆ. 3 ಸೆಟ್ 10 to 12 reps. ಈ 3 ಕಂಬೈನ್ ಮಾಡಿದ್ರೆ ಚೆಸ್ಟ್ ನ ಅಪರ್, ಮಿಡಲ್, ಲೋಯರ್ ಪಾರ್ಟ್ಸ್ ಎಲ್ಲ ಕವರ್ ಆಗುತ್ತೆ. ಶೋಲ್ಡರ್ಸ್, ಸ್ಟ್ರಾಂಗ್ ಶೋಲ್ಡರ್ಸ್ ಬಾಡಿಗೆ ವೈಡ್ ಮತ್ತು ಅಟ್ರಾಕ್ಟಿವ್ ಲುಕ್ ಕೊಡುತ್ತವೆ. 1 ಪೈಕ್ ಪುಷಪ್ಸ್. ನಾರ್ಮಲ್ ಪುಷಪ್ ಪೊಸಿಷನ್ ನಲ್ಲಿ ಹೋಗಿ ಹಿಪ್ಸ್ ಮೇಲೆ ಎತ್ತಿ ವಿ ಶೇಪ್ ಮಾಡ್ಕೋ. ಹೆಡ್ ಕೆಳಕ್ಕೆ ತಂದು ಪುಷ್ ಮಾಡೋದು. ಇದು ಫ್ರಂಟ್ ಶೋಲ್ಡರ್ಸ್ಗೆ ಟಾರ್ಗೆಟ್ ಮಾಡುತ್ತದೆ. 3 ಸೆಟ್ 10 to 12 reps. 2 ಎಲಿವೇಟೆಡ್ ಶೋಲ್ಡರ್ ಟಾಪ್ಸ್. ನಾರ್ಮಲ್ ಪುಷಪ್ ಪೊಸಿಷನ್. ಒಂದು ಕೈಯಿಂದ ಎದುರಿನ ಶೋಲ್ಡರ್ ಟಚ್ ಮಾಡೋದು. ಬಾಡಿ ಜಾಸ್ತಿ ಶೇಕ್ ಆಗಬಾರದು. ಇದು ಸ್ಟೆಬಿಲಿಟಿ ಕೊಡುತ್ತದೆ. 3 ಸೆಟ್ 10 to 12 reps ಪ್ರತಿ ಸೈಡ್. ಬ್ಯಾಕ್. ಸ್ಟ್ರಾಂಗ್ ಬ್ಯಾಕ್ ಬಾಡಿಗೆ ವಿ ಶೇಪ್ ಕೊಡುತ್ತದೆ. ಒಂದು ಸೂಪರ್ ಮ್ಯಾನ್ ಹೋಲ್ಡ್. ನೆಲದಲ್ಲಿ ಬಿದ್ದು ಕೈ ಪಾದಗಳನ್ನು ಒಟ್ಟಿಗೆ ಮೇಲಕ್ಕೆ ಎತ್ತಿ 20 to 30 ಸೆಕೆಂಡ್ ಹೋಲ್ಡ್. ಇದು ಲೋಯರ್ ಬ್ಯಾಕ್ ಸ್ಟ್ರಾಂಗ್ ಮಾಡುತ್ತದೆ. 3 ಸೆಟ್ 2 ಟವಲ್ ರೋ. ಟವಲ್ ಅನ್ನು ಬಾಗಿಲು ಅಥವಾ ಪಿಲ್ಲರ್ಗೆ ಸುತ್ತಿ ಕುಳಿತುಕೊಂಡು ನಿಮ್ಮ ಕಡೆಗೆ ಎಳೆಯಿರಿ ಮತ್ತೆ ಬಿಟ್ಟು ಬಿಡು. ಇದು ಅಪರ್ ಬ್ಯಾಕ್ ಮತ್ತು ಲ್ಯಾಟ್ಸ್ ಟ್ರೈನ್ ಮಾಡುತ್ತದೆ. 3 ಸೆಟ್ 10 to 12 reps. ಆರ್ಮ್ಸ್, ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಎರಡನ್ನೂ ಟ್ರೈನ್ ಮಾಡಬೇಕು. 1 ಡೈಮಂಡ್ ಪುಷಪ್ಸ್. ಕೈಯಿಂದ ಡೈಮಂಡ್ ಶೇಪ್ ಮಾಡಿ ಟ್ರೈಸೆಪ್ಸ್ ಮತ್ತು ಇನ್ನರ್ ಚೆಸ್ಟ್ ನು ಟಾರ್ಗೆಟ್ ಮಾಡುತ್ತದೆ. 3 ಸೆಟ್ 10 to 12 reps. 2 ಚೇರ್ ಡಿಪ್ಸ್. ಚೇರ್ ಬೆಡ್ ಎಡ್ಜ್ ಮೇಲೆ ಕೈ ಇಟ್ಟು ಬಾಡಿ ಕೆಳಗೆ ಮತ್ತೆ ಮೇಲೆ. ಟ್ರೈಸೆಪ್ಸ್ಗೆ ಬೆಸ್ಟ್. 3 ಸೆಟ್ 10 to 12 reps. 3 ಬೈಸೆಪ್ಸ್ ಕರ್ಲ್ ವಿತ್ ಬ್ಯಾಕ್ ಪ್ಯಾಕ್. ಬ್ಯಾಗ್ ನಲ್ಲಿ ಬುಕ್ಸ್ ಹಾಕಿ ಕರ್ಸ್ ಮಾಡಿ. 3 ಸೆಟ್ 10 to 12 reps. ಲೆಗ್ಸ್. ಒಂದು ಬಾಡಿ ವೇಟ್ ಸ್ಕ್ವಾಟ್ಸ್. ನಿಂತು ನೆಲದ ಕಡೆ ಕುಳಿತು ಮತ್ತೆ ಮೇಲೆ. ಕ್ವಾಡ್ಸ್, ಗ್ಲೂಟ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಟಾರ್ಗೆಟ್. 3 ಸೆಟ್ 12 to 15 reps. 2 ಲಂಜಸ್. ಒಂದು ಕಾಲು ಮುಂದೆ 90 ಡಿಗ್ರಿ ಆಂಗಲ್ ಬಂದು ಮತ್ತೆ ಹಿಂತಿರುಗಿ. ಪ್ರತಿ ಕಾಲಿಗೆ 3 ಸೆಟ್ 10 to 12 reps. 3 ಕಾಫ್ ರೈಸಸ್. ಪಾದದ ಬೆರಳುಗಳ ಮೇಲೆ ನಿಂತು ಮೇಲಕ್ಕೆ ನಿಧಾನವಾಗಿ ಕೆಳಗೆ. ಕಾಫ್ಸ್ ಡೆವಲಪ್ ಆಗುತ್ತವೆ. 3 ಸೆಟ್ 15 to 20 reps.
Abs and core 1. Plank. Forearm position in body straight line. 20 ರಿಂದ 40 ಸೆಕೆಂಡ್ ಹೋಲ್ಡ್. 3 ಸೆಟ್. 2. ಲೆಗ್ ರೈಸ್. ನೆಲದಲ್ಲಿ ಬಿದ್ದು ಕಾಲುಗಳನ್ನು ಮೇಲಕ್ಕೆ ಎತ್ತಿ ನೆಲಕ್ಕೆ ತಾಗದೆ ಮತ್ತೆ ಕೆಳಗೆ. 3 ಸೆಟ್. 10 to 12 reps. 3. ಮೌಂಟೇನ್ ಕ್ಲೈಂಬರ್. ಪುಷ್ ಅಪ್ ಪೊಸಿಷನ್ ನಲ್ಲಿ ಕಾಲುಗಳನ್ನು ವೇಗವಾಗಿ ಚೆಸ್ಟ್ ಕಡೆಗೆ ತರುವುದು. 20 ರಿಂದ 30 ಸೆಕೆಂಡ್. 3 ಸೆಟ್. ಇವುಗಳಿಂದ ನಿನ್ನ ಕೋರ್ ಸ್ಟ್ರಾಂಗ್ ಆಗಿ ಆಬ್ಸ್ ವಿಸಿಬಲ್ ಆಗುತ್ತವೆ. ಇದರಿಂದ ನಿನ್ನ ಫುಲ್ ಬಾಡಿ ಹೋಮ್ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಚೆಸ್ಟ್, ಶೋಲ್ಡರ್, ಬ್ಯಾಕ್, ಆರ್ಮ್ಸ್, ಲೆಗ್ಸ್, ಆಬ್ಸ್ ಎಲ್ಲ ಟ್ರೈನ್ ಆಯಿತು. ಬಜೆಟ್ ಫ್ರೆಂಡ್ಲಿ ಡಯಟ್. ವರ್ಕೌಟ್ 30 ನಿಮಿಷದಷ್ಟೇ. ಆದ್ರೆ ಮಸಲ್ಸ್ ಪ್ಲೇಟ್ ನಲ್ಲಿ ಸಿಗೋ ಆಹಾರದಿಂದ ಬಿಲ್ಡ್ ಆಗುತ್ತವೆ. ಬ್ರೇಕ್ಫಾಸ್ಟ್ 2 ಮೊಟ್ಟೆ ಅಥವಾ ಹಾಲು 1 ಗ್ಲಾಸ್ ಪ್ಲಸ್ 1 ಬಾಳೆಹಣ್ಣು. ಲಂಚ್ ಮನೆಯಲ್ಲಿ ಸಿಂಪಲ್ ಊಟ 2-3 ರೊಟ್ಟಿ ಪ್ಲಸ್ ದಾಲ್ ಪ್ಲಸ್ ತರಕಾರಿ. ಈವ್ನಿಂಗ್ ಸ್ನ್ಯಾಕ್ 1 ಮುಟ್ಟಿಗೆ ಬೇಯಿಸಿದ ಕಡಲೆ ಪ್ಲಸ್ ಕಡಲೆಕಾಯಿ. ಡಿನ್ನರ್ 2 ರೊಟ್ಟಿ ಪ್ಲಸ್ ತರಕಾರಿ ಪ್ಲಸ್ 2-3 ಮೊಟ್ಟೆ. ವೆಜಿಟೇರಿಯನ್ಗಳು 50 ರಿಂದ 70 ಗ್ರಾಂ ಸೋಯಾ ಚಂಕ್ಸ್ ತಿನ್ನಬಹುದು. ರಾತ್ರಿ ಬಜೆಟ್ ಅಲೌ ಮಾಡಿದ್ರೆ ಹಾಲು ಅಥವಾ ಹಣ್ಣು. ಈ ಡಯಟ್ ಪ್ಲಸ್ ವರ್ಕೌಟ್ ಕಂಬೈನ್ ಮಾಡಿದ್ರೆ ರಿಸಲ್ಟ್ ನಿನಗೆ ಖಂಡಿತ ಸಿಗುತ್ತವೆ. ಬ್ರೋ, ಇದು ನಿನ್ನ ಫುಲ್ ಹೋಮ್ ವರ್ಕೌಟ್ ಪ್ಲಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಡಯಟ್ ಗೈಡ್. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಹೇಗನ್ನಿಸ್ತು ಅಂತ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.